Good morning, students. Myself, Punita, your social science teacher. Students, in previous class, we learnt about the social, economical, political, and religious system of the pre-Vedic period. In this class, I am here to explain the post-Vedic period. Post-Vedic period. See, students. First one period pre-Vedic period, second one period post-Vedic period. See student, second one period post-Vedic period. Students, see, as centuries passed, the population grew in the area of Sapta Sindhu. ಶತಮಾನಗಳು ಉರುಳಿದಂತೆ ಈ ಒಂದು ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಅನ್ನೋದು ಕೂಡ ಏನಾಯಿತು, ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಾ ಹೋಯಿತು, ಬೆಳೀತಾ ಹೋಯಿತು ಅಂತ ನಾವು ಹೇಳ್ತೀವಿ. ದೇರ್ ವರ್ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ಸ್ ಆಫ್ ದಿ ಪೀಪಲ್. ಹಾಗೆಯೇ ಕ್ರಮೇಣವಾಗಿ ಈ ಒಂದು ಜನರ ಒಂದು ಲೈಫ್ ಸ್ಟೈಲ್ ಏನಾಗ್ತಾ ಹೋಗ್ತು ಅಂತಂದರೆ ಚೇಂಜಸ್. ದೇರ್ ವರ್ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ಸ್ ಆಫ್ ದಿ ಪೀಪಲ್. The people of the Vedic period migrated to the plains of the Ganga. ಹಾಗೆಯೇ ಅವರ ಒಂದು ಜೀವನ ಕ್ರಮದಲ್ಲಿ ಆದಂಥ ಒಂದು ಚೇಂಜಸ್ಸಿಂದ ಏನಾಯಿತು ಅಂತಂದರೆ ಅವರು ವೇದ ಕಾಲದಲ್ಲಿ ಜನರು ಹಂತ ಹಂತವಾಗಿ ಅವರು ಈ ಒಂದು ಮೀಗ್ರೇಷನ್ ಅಂತಂದರೆ ವಲಸೆ ಅಂತ ಹೇಳ್ತಾರೆ. ಅಂದರೆ ವಲಸೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು ಅಂತ. ಸೊ ಇಲ್ಲಿ ಯಾವಾಗ ದ ಪೀಪಲ್ ಆಫ್ ದಿ ವೈದಿಕ್ ಪೀರಿಯಡ್ migrated to the plains of the ಗಂಗಾ. ಯಾಕೆ? ದೇರ್ ವರ್ ಚೇಂಜಸ್ ಇನ್ ದ ಲೈಫ್ ಸ್ಟೈಲ್ ಆಫ್ ದಿ ಪೀಪಲ್. ಅಂದರೆ ವೇದ ಕಾಲದಲ್ಲಿ ಜನರು ಏನು ಮಾಡ್ತಾ ಹೋದ್ರು ಅಂತಂದರೆ ಅವರ ಒಂದು ಲೈಫ್ ಸ್ಟೈಲೆಲ್ಲ ಚೇಂಜ್ ಆಗ್ತಾ ಅವರು ಹಂತವಾಗಿ ಗಂಗಾ ಯಮುನಾ ನದಿಯ ಒಂದು ಬಯಲಿನ ಕಡೆಗೆ ಅವರು ವಲಸೆ ಹೋದ್ರು ಅಂತಲೂ ನಾವು ಹೇಳ್ತೀವಿ. ಆ್ಯಂಡ್ ಸಮ್ ಆಫ್ ದೆಮ್ ಇವನ್ ಕ್ರಾಸ್ಡ್ ದ ಮೌಂಟೇನ್ ರೇಂಜಸ್ ಆಫ್ ವಿಂಧ್ಯಾಸ್ ಆ್ಯಂಡ್ migrated ಟುವರ್ಡ್ಸ್ ದಿ ಸೌತ್. ಹಾಗೆಯೇ ಕೆಲವರು ಏನು ಮಾಡಿದರು ಅಂದರೆ ವಿಂಧ್ಯ ಪರ್ವತ ಶ್ರೇಣಿಗಳನ್ನು ಸಹ ದಾಟಿಬಿಟ್ಟು ಏನು ಮಾಡ್ತಾ ಹೋದರು, ಈ ಒಂದು ದಕ್ಷಿಣಕ್ಕೆ ಹೋದರು ಅಂತಲೂ ಕೂಡ ನಾವು ಹೇಳ್ತೀವಿ. ನೋಡಿ, ಪ್ರೀ ವೈದಿಕ್ ಪೀರಿಯಡ್ಸಲ್ಲಿ ಅಲ್ಲಿ ಏನು ಮಾಡಿದರು ಅಂತಂದರೆ ಅವರು ಇನ್ನೂ ಅವಾಗ ತಾನೇ ತಮ್ಮ ಒಂದು ಲೈಫ್ನ ಅವರು ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರು. ನದಿ ತೀರ ಪ್ರದೇಶಕ್ಕೆ ಬರೋ ರೀತಿನ ಮಾಡಿಬಿಟ್ಟು ಅವರು ಏನೋ ಅವಾಗ ತಾನೇ ಅವ್ರ ಲೈಫ್ ಸ್ಟೈಲ್ನ ಏನೋ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಸ್ಟೂಡೆಂಟ್ಸ್, ಇದರಲ್ಲಿ ನಾವು ನೋಡೋದಾದರೆ ಫಸ್ಟ್ ಒನ್ ಪಾಯಿಂಟ್ ಏನು, ಪೊಲಿಟಿಕಲ್ ಚೇಂಜಸ್ ಅಂತ ಹೇಳ್ತಾರೆ. ಪೊಲಿಟಿಕಲ್ ಚೇಂಜಸ್ ಅಂತ ನಾವು ನೋಡೋದಾದರೆ ಈ ಒಂದು ಇದರಲ್ಲೂ ಕೂಡ ಪ್ರೀ ವೈದಿಕ್ ಪೀರಿಯಡ್ಸಲ್ಲೂ ಕೂಡ ತುಂಬ ಪೊಲಿಟಿಕಲ್ ಚೇಂಜಸ್ ಆಯಿತು ಅಂತ ನಾವು ಹೇಳ್ಬೋದು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟು ಪೋಸ್ಟ್ ವೈದಿಕ್ ಪೀರಿಯಡ್ಸಲ್ಲಿ ಬರುವಂಥ ಒಂದು ಪೊಲಿಟಿಕಲ್ ಚೇಂಜಸ್ ನೋಡೋದಾದರೆ ಫಸ್ಟ್ ಒನ್ ಪಾಯಿಂಟ್, ಡ್ಯೂರಿಂಗ್ ದ post Vedic period the king became more powerful. ಹಾಗೆಯೇ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ರಾಜ ಏನಾಗಿರ್ತಾನೆ, ತುಂಬ ಬಲಿಷ್ಠ, ಮೋರ್ ಪವರ್ಫುಲ್. ದ ಕಿಂಗ್ ಬಿಕೇಮ್ ಮೋರ್ ಪವರ್ಫುಲ್. ದ ಪೊಸಿಷನ್ ಆಫ್ ವಿದತ್ ವಾಸ್ ಕಂಪ್ಲೀಟ್ಲಿ ಡಿಮಿನಿಷ್ಡ್. ಹಾಗೆಯೇ ಈವನ್ ಸಭಾ ಆ್ಯಂಡ್ ಸಮಿತಿ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್ ಅಂತ ಹೇಳ್ತಿದ್ದಾರೆ. ಈ ಒಂದು ಪೋಸ್ಟ್ ವೈದಿಕ್ ಪೀರಿಯಡ್ಸಲ್ಲಿ ಬರುವಂಥ ಒಂದು ಪೊಲಿಟಿಕಲ್ ಚೇಂಜಸ್ಸಲ್ಲಿ ಮೇಯ್ನ್ ಏನಾಯಿತು ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ವಿದತ್ ಅನ್ನುವಂಥ ಒಂದು ವ್ಯವಸ್ಥೆ ಏನಾಯಿತು ಅಂತಂದರೆ ಇಲ್ಲಿ ಕಣ್ಮರೆಯಾಯಿತು. ಸಭಾ ಮತ್ತು ಸಮಿತಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿ ಏನಾಯಿತು ಅಂದರೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತು ಅಂತ ಹೇಳ್ಬೋದು. ಆದರೆ ಪ್ರೀ ವೈದಿಕ್ ಪೀರಿಯಡಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಸಭಾ ಸಮಿತಿ ಆ್ಯಂಡ್ ನೆಕ್ಸ್ಟ್ ಒನ್ ವಿದತ್ ಪ್ಲೇಡ್ ಎ ಮೇಜರ್ ರೂಲ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂದರೆ ಪೂರ್ವ ವೇದ ಕಾಲದಲ್ಲಿ ನಾವು ನೋಡೋದಾದರೆ ಇಲ್ಲಿ ಈ ಒಂದು ಸಭಾ ಸಮಿತಿ ಮತ್ತು ವಿದತ್ ಅನ್ನುವಂಥ ಒಂದು ರಾಜಕೀಯ ಸಂಸ್ಥೆಗಳು ಕೂಡ ಇಲ್ಲಿ ಪಾತ್ರ ವಹಿಸ್ತಾ ಇದ್ವು. ಬಟ್ ಆದರೆ ಪೋಸ್ಟ್ ವೈದಿಕ್ ಪೀರಿಯಡ್ಸಲ್ಲಿ ಏನಾದವು ಅಂತಂದರೆ ವಿದತ್ ಅನ್ನೋವಂಥದ್ದು ಕಂಪ್ಲೀಟಾಗಿ ಅದು ನಶಿಸಿ ಹೋಯಿತು, ಕಂಪ್ಲೀಟಾಗಿ ಅದು ಕಣ್ಮರೆ ಆಯಿತು ಅಂತ ನಾವು ಹೇಳ್ಬೋದು. ಈವನ್ ಸಭಾ ಆ್ಯಂಡ್ ಸಮಿತಿ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್. ಆದರೆ ಈ ಒಂದು ಸಭಾ ಮತ್ತು ಸಮಿತಿನೂ ಕೂಡ ಏನಾಯಿತು ಅಂದರೆ ತನ್ನ ಒಂದು ಪ್ರಾಮುಖ್ಯತೆನ, ಇಂಪಾರ್ಟೆನ್ಸ್ನ ಅದು ಕೂಡ ಕಳ್ಕೊಳ್ತು ಅಂತ ನಾವು ಹೇಳ್ಬೋದು. ದ ಸ್ಕೋಪ್ ಆಫ್ ದಿ ಕಿಂಗ್ ವಾಸ್ ಸ್ವಿಂಡ್ಡ್. ದ
ಕಿನ್ಶಿಪ್ ಬಿಕೇಮ್ ಎ ಹೆರಿಟರಿ. ಹಾಗೆಯೇ ಮತ್ತೆ ಏನು ಮಾಡಿದರು ಅಂತಂದರೆ ರಾಜ ಏನು ಮಾಡ್ತಾನೆ, ತನ್ನ ರಾಜ್ಯದ ವ್ಯಾಪ್ತಿಯನ್ನು ಅವನು ವಿಸ್ತರಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ದ ಕಿಂಗ್ ಪರ್ಫಾರ್ಮ್ಡ್ ದ ರಿಚುವಲ್ಸ್ ಲೈಕ್ ಅಶ್ವಮೇಧ ಯಾಗ ಆ್ಯಂಡ್ ರಾಜಸೂಯ ಯಾಗ ಟು ಎಕ್ಸ್ಪ್ಯಾಂಡ್ ಈಸ್ ಕಿಂಗ್ಡಮ್. ಹಾಗೆಯೇ ಇವರು ಕಿಂಗ್ ಏನು ಮಾಡ್ತಾರೆ, ರಾಜ ಏನು ಮಾಡ್ತಾ ಇದ್ದ ಅಂತಂದರೆ ತನ್ನ ರಾಜ್ಯವನ್ನು ಅವನು ಎಕ್ಸ್ಪೆಂಡ್ ಮಾಡಬೇಕು, ವಿಸ್ತರಿಸಿಕೋಸ್ಕರ ಅವನು ವಿಸ್ತರಣೆಗಾಗಿ ಏನು ಮಾಡ್ತಾ ಇದ್ದ ಅಂದರೆ ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗ ಅನ್ನುವಂತಹ ಯಾಗಗಳನ್ನು ಅವರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಫೇಮಸ್ ಆಗಿರೋವಂಥ ಯಾಗಗಳು ಅಂತ ಹೇಳ್ತಾರೆ, ಯಜ್ಞ ಯಾಗಾದಿಗಳು ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಒನ್ ಯಾಗ ಯಾವುದು ಅಂತಂದರೆ ಅಶ್ವಮೇಧ ಯಾಗ, ಸೆಕೆಂಡ್ ಒನ್ ಯಾವುದು ಅಂತಂದರೆ ರಾಜಸೂಯ ಯಾಗ ಅಂತಲೂ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಏನಾಗಿತ್ತು, ಆದರೆ ಪ್ರೀ ವೈದಿಕ್ ಪೀರಿಯಡಲ್ಲಿ ಏನಾಯಿತು ಅಂದರೆ ಪೊಲಿಟಿಕಲ್ ಚೇಂಜಸ್ಸಲ್ಲಿ ತನ್ನ ಒಂದು ಜನತೆಗೋಸ್ಕರ, ತನ್ನ ಪ್ರಜೆಗಳಿಗೋಸ್ಕರ ಇಲ್ಲಿ ಪೊಲಿಟಿಕಲ್ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ರು. ಬಟ್ ಆದರೆ ಪೋಸ್ಟ್ ವೈದಿಕ್ ಪೀರಿಯಡ್ಸಲ್ಲಿ ಏನಾಯಿತು ಅಂತಂದರೆ ರಾಜನಿಗೋಸ್ಕರನೇ, ಅವನ ಒಂದು ಬೆಳವಣಿಗೆಗೋಸ್ಕರನೇ ಇಲ್ಲಿ ಪೊಲಿಟಿಕಲ್ನಲ್ಲಿ ಕೆಲವೊಂದು ಚೇಂಜಸ್ನ ಮಾಡಿಕೊಂಡ್ರು ಅಂತ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ಅಶ್ವಮೇಧ ಯಾಗ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಹಾಗೆಯೇ ರಾಜಸೂಯ ಯಜ್ಞ ಅಂತ ಹೇಳ್ತಾರೆ. ಈ ಒಂದು ನಾರದ ಆಸ್ಕ್ಡ್ ದ ಪಾಂಡವಸ್ ಟು ಪರ್ಫಾರ್ಮ್ ಅಂತ ಹೇಳ್ತಾರೆ, ರಾಜಸೂಯ ಯಜ್ಞ. ಸಿ ಆ್ಯಂಡ್ ನೆಕ್ಸ್ಟ್ ಒನ್ ಚೇಂಜಸ್, ಯಾವ ಚೇಂಜಸ್ ಆಯಿತು, ನೆಕ್ಸ್ಟ್ ಒನ್ ಚೇಂಜಸ್ ಅಂತ ನಾವು ನೋಡೋದಾದರೆ ಹಾಗೆಯೇ ಸೋಷಿಯಲ್ ಚೇಂಜಸ್ ಅಂತ ಹೇಳ್ತಾರೆ. ಈ ಸೋಷಿಯಲ್ ಚೇಂಜಸ್ಸಲ್ಲಿ ನಾವು ಬಂದರೆ ತುಂಬಾ ಚೇಂಜಸ್ ಆಯಿತು ಅಂತ ಹೇಳ್ಬೋದು. ಗೋತ್ರ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೋಸ್ಟ್ ವೈದಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಗೋತ್ರ ಸಿಸ್ಟಮ್, ಹಾಗೆಯೇ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿನೂ ಕೂಡ ಇಲ್ಲಿ ಆರಂಭ ಆಯಿತು ಅಂತ ನಾವು ಹೇಳ್ಬೋದು. ಗೋತ್ರ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೋಸ್ಟ್ ವೈದಿಕ್ ಪೀರಿಯಡ್. ಗೋತ್ರ ಸಿಸ್ಟಮ್ ಕೂಡ ಇಲ್ಲಿ ಸ್ಟಾರ್ಟ್ ಆಯಿತು ಈ ಒಂದು ಪೀರಿಯಡಲ್ಲಿ ಅಂತಲೂ ಕೂಡ ಹೇಳ್ತಾರೆ. ದ 4 ಆಶ್ರಮ ಸಿಸ್ಟಮ್ ಆಫ್ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆ್ಯಂಡ್ ಸನ್ಯಾಸ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ ಪೀರಿಯಡ್. ಹಾಗೆಯೇ ಇಲ್ಲೇನಾಯಿತು ಅಂದರೆ 4 ಆಶ್ರಮ ಸಿಸ್ಟಮ್ ಆಫ್ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆ್ಯಂಡ್ ಸನ್ಯಾಸ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ ಪೀರಿಯಡ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಇಲ್ಲೇನಾಯಿತು, 4 ಆಶ್ರಮಸ್ ಆಫ್ ವೈದಿಕ್ ಲೈಫ್ ಅಂತ ಹೇಳ್ತಾರೆ. ಈ ವೈದಿಕ್ ಲೈಫಲ್ಲಿ ಏನಾಯಿತು ಅಂತಂದರೆ 4 ಆಶ್ರಮಸ್ ಕಂಡು ಬರ್ತವೆ, 4 ಆಶ್ರಮಗಳು ಕೂಡ ಇಲ್ಲಿ ಕಂಡು ಬರ್ತವೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಯಾವ್ಯಾವ ಆಶ್ರಮಗಳು, ಅದನ್ನು ನಾವು ಚತುರಾಶ್ರಮ ಅಂತಲೂ ಕೂಡ ಇದನ್ನು ಕರಿತೀವಿ. 4 ಆಶ್ರಮಸ್ ಆಫ್ ವೈದಿಕ್ ಲೈಫ್, ಚತುರಾಶ್ರಮ ಅಂತಲೂ ಕೂಡ ಇದನ್ನು ಕರೀತಾರೆ. ಸಿ ಅದರಲ್ಲಿ ಫಸ್ಟ್ ಒನ್ ಬ್ರಹ್ಮಚರ್ಯ, ಸೆಕೆಂಡ್ ಒನ್ ಗೃಹಸ್ಥ, ಹಾಗೆಯೇ ಥರ್ಡ್ ಒನ್ ವಾನಪ್ರಸ್ಥ, ಹಾಗೆಯೇ ಫೋರ್ತ್ ಒನ್ ಸನ್ಯಾಸ ಅಂತಲೂ ಕೂಡ ನಾವು ಹೇಳ್ತೀವಿ. ಫೋರ್ತ್ ಒನ್ ಸನ್ಯಾಸ ಅಂತಲೂ ಕೂಡ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಕೇಳ್ಬೋದು. ಇದರಲ್ಲಿ ಕ್ವಶನ್ಸು ಯಾವ ರೀತಿ ಬೇಕಾದರೂ ರೈಸ್ ಮಾಡ್ತಾರೆ. ಯಾವ ರೀತಿ ಹೇಳ್ತಾರೆ, ನೇಮ್ 4 ವರ್ಣಾಸ್ ಆಶ್ರಮಸ್ ಅಂತಲೂ ಕೂಡ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ನೇಮ್ 4 ಆಶ್ರಮಸ್ ಅಂತ ಕೇಳಿದಾಗ ಇಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಬ್ರಹ್ಮಚರ್ಯ, ಸೆಕೆಂಡ್ ಒನ್ ಈಸ್ ಗೃಹಸ್ಥ, ವಾನಪ್ರಸ್ಥ, ನೆಕ್ಸ್ಟ್ ಒನ್ ಫೋರ್ತ್ ಒನ್ ಯಾವುದು ಅಂದರೆ ಸನ್ಯಾಸ, ವಾನಪ್ರಸ್ಥ, ಗೃಹಸ್ಥ, ನೆಕ್ಸ್ಟ್ ಒನ್ ಬ್ರಹ್ಮಚರ್ಯ. ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್. ನೇಮ್ ದ 4 ಆಶ್ರಮಸ್ ಅಂತ ಕೇಳಿದಾಗ, ನೇಮ್ ದ ಆಶ್ರಮಸ್ ಅಂತ ಕ್ವಶನ್ಸ್ ಕೇಳಿದಾಗ 4 ಆಶ್ರಮಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಬ್ರಹ್ಮಚರ್ಯ, ಸೆಕೆಂಡ್ ಒನ್ ಈಸ್ ಗೃಹಸ್ಥ, ಥರ್ಡ್ ಒನ್ ಈಸ್ ವಾನಪ್ರಸ್ಥ ಆ್ಯಂಡ್ ಫೋರ್ತ್ ಒನ್ ಈಸ್ ಸನ್ಯಾಸ ಸ್ಟಾರ್ಟೆಡ್ ಡ್ಯೂರಿಂಗ್ ದಿ ಪೀರಿಯಡ್ ಅಂತ ನಾವು ಹೇಳ್ಬೋದು. ಆದರೆ ಈ ಒಂದು ಪ್ರೀ ವೈದಿಕ್ ಪೀರಿಯಡ್ಸಲ್ಲಿ ಇದು ಯಾವುದೇ ರೀತಿಯಾದಂಥ ಇರಲಿಲ್ಲ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ದ ಪೊಸಿಷನ್ ಆಫ್ ವುಮೆನ್ ವಾಸ್ ಲೋಯರೆಡ್. ವುಮೆನ್ ವರ್ ಡಿಪ್ರೈವ್ಡ್ ಆಫ್ ದಿ ಎಜುಕೇಷನ್ ಆ್ಯಂಡ್ ಈವನ್ ಕೆಪ್ಟ್ ಅವೇ ಫ್ರಮ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾರೆ. ಆದರೆ ಇಲ್ಲೇನಾಯಿತು ಅಂದರೆ ದ ಪೊಸಿಷನ್ ಆಫ್ ದಿ ವುಮೆನ್ ವಾಸ್ ಲೋಯರೆಡ್ ಅಂತ ಹೇಳ್ತಾರೆ. ಅಂದರೆ ದ ಪೊಸಿಷನ್ ವುಮೆನ್, ಈ ಒಂದು ಸ್ತ್ರೀಯರ ಒಂದು ಸ್ಥಾನಮಾನನೂ ಕೂಡ ಇಲ್ಲಿ ಭಾರಿ ಕುಸಿದು ಹೋಗಿತ್ತು ಅಂತಲೂ ಕೂಡ ನಾವು ಹೇಳ್ತೀವಿ. ಆದರೆ ಏನಾಗಿತ್ತು ಇದರಲ್ಲಿ, ಈ ಒಂದು ಪ್ರೀ ವೈದಿಕ್ ಪೀರಿಯಡ್ಸಲ್ಲಿ ಏನಾಯಿತು ಅಂತಂದರೆ ದ ವುಮೆನ್ ಎಲ್ಡ್ ಎ ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ದಿ ಸೊಸೈಟಿ. ಬಟ್ ಪೋಸ್ಟ್ ವೈದಿಕ್ ಪೀರಿಯಡಲ್ಲಿ ಏನಾಗಿತ್ತು ಅವ್ರ ಪೊಸಿಷನ್ನು, ದ ಪೊಸಿಷನ್ ಆಫ್ ದಿ ವುಮೆನ್ ವಾಸ್ ಲೋಯರೆಡ್.
ಹಾಗೆಯೇ ಈ ಒಂದು ಪ್ರೀ ವೈದಿಕ್ ಪೀರಿಯಡ್ಡಲ್ಲಿ ಮಹಿಳೆಯರ ಸ್ಥಿತಿ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಪೋಸ್ಟ್ ವೈದಿಕ್ ಪೀರಿಯಡ್ಡಲ್ಲಿ ಅಂದರೆ ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಒಂದು ಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ವುಮೆನ್ ವರ್ ಡಿಪ್ರೈವ್ಡ್ ಆಫ್ ದಿ ಎಜುಕೇಷನ್ ಆ್ಯಂಡ್ ಈವನ್ ಕೆಪ್ಟ್ ಅವೇ ಫ್ರಮ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದಂಥ ಒಂದು ಪೊಲಿಟಿಕಲಲ್ಲಿ ರಾಜಕೀಯ ಸಂಸ್ಥೆಗಳಿಂದ ಅವರು ದೂರ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಬಟ್ ಆದರೆ ಪ್ರೀ ವೈದಿಕ್ ಪೀರಿಯಡ್ಸಲ್ಲಿ ಏನಾಗಿತ್ತು ಅಂತಂದರೆ ದೇ ಇವನ್ ಪಾರ್ಟಿಸಿಪೇಟೆಡ್ ಇನ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಹಾಗೆಯೇ ಯಾವುದೇ ರೀತಿಯಾದಂಥ ಒಬ್ಬ ಮಹಿಳೆಯೂ ಕೂಡ ಯಾವುದೇ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನಲ್ಲೂ ಕೂಡ ಅವಳು ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶನ ಯಾವುದ್ರಲ್ಲಿ ಕೊಟ್ಟಿದ್ರು, ಪ್ರೀ ವೈದಿಕ್ ಪೀರಿಯಡಲ್ಲಿ ಕೊಟ್ಟಿದ್ರು. ಬಟ್ ಆದರೆ ಪೋಸ್ಟ್ ವೈದಿಕ್ ಪೀರಿಯಡಲ್ಲಿ ಅದನ್ನೆಲ್ಲ ಏನು ಮಾಡಿದರು ಅಂತಂದರೆ ತೆಗೆದು ಹಾಕಿದ್ರು. ಓನ್ಲಿ ಡಿಪ್ರೈವ್ಡ್ ಆಫ್ ದಿ ಎಜುಕೇಷನ್ ಆ್ಯಂಡ್ ಇವನ್ ಕೆಪ್ಟ್ ಅವೇ ಫ್ರಮ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಈ ಒಂದು ರಾಜಕೀಯ ಸಂಸ್ಥೆಗಳಿಂದ ಅವ್ರು ಏನು ಮಾಡಿದ್ರು ಅಂದರೆ ಅವ್ರನ್ನ ದೂರ ಆದರು. ಹಾಗೆಯೇ ಸ್ತ್ರೀಯರು ಶಿಕ್ಷಣದಿಂದ ಇಲ್ಲಿ ವಂಚಿತರಾದರು ಅಂತಲೂ ಕೂಡ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಹಾಗೆಯೇ ಇಲ್ಲಿ ಮಹಿಳೆಯರ ಒಂದು ಸ್ಥಿತಿಗತಿಗಳನ್ನು ನಾವು ನೋಡೋದಾದರೆ ಈ ಕಡೆ ನೋಡಿ, ಸ್ಟೇಟಸ್ ಆಫ್ ದಿ ವುಮೆನ್ ಇನ್ ವೈದಿಕ್ ಆ್ಯಂಡ್ ಪೋಸ್ಟ್ ವೈದಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಪೋಸ್ಟ್ ವೈದಿಕ್ ಪೀರಿಯಡ್ ಅಂತ ನಾವು ಹೇಳ್ತೇವೆ. ಮೋಸ್ಟ್ ಕ್ರಿಟಿಕಲ್ ಕಂಡೀಷನಲ್ಲಿ ಒಂದು ಮಹಿಳೆಯರ ಸ್ಥಿತಿಗತಿ ಇತ್ತು ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಹಾಗೆಯೇ ನೋಡಿಲಿ, ಡ್ಯೂರಿಂಗ್ ದಿ ವೈದಿಕ್ ಪೀರಿಯಡ್ ವುಮೆನ್ ಎಂಜಾಯ್ಡ್ ಎ ಫೇರ್ ಅಮೌಂಟ್ ಆಫ್ ದಿ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ. ಹಾಗೆಯೇ ಈ ಥರ ಅವರ ಒಂದು ಸ್ಟೇಟಸ್ಗಳನ್ನ ನಾವು ನೋಡೋದಾದರೆ ತುಂಬ ಡಿಫ್ರೆಂಟಾಗಿರುತ್ತೆ. ಇದರಲ್ಲಿ ಪ್ರೀ ವೈದಿಕ್ ಪೀರಿಯಡಲ್ಲೂ ಕೂಡ ಒಂಥರ ಇರುತ್ತೆ, ಪೋಸ್ಟ್ ವೈದಿಕ್ ಪೀರಿಯಡಲ್ಲೂ ಕೂಡ ತುಂಬ ಚೇಂಜಸ್ ಇರುತ್ತೆ. ಸಿ ಹಾಗೆಯೇ 4 ವರ್ಣ ಸಿಸ್ಟಮ್. ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಕೇಳಿಸ್ಕೊಡ್ರಿ. ಈ ಕಡೆ ಲಿಸನ್. ದ ವರ್ಣ ಸಿಸ್ಟಮ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ವಿಚ್ ವಾಸ್ ಇನ್ಕ್ಲೂಸಿವ್ ಆಫ್ 4 ವರ್ಣಾಸ್ ನೇಮ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ದ ವರ್ಣ ಸಿಸ್ಟಮ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ವಿಚ್ ವಾಸ್ ಇನ್ಕ್ಲೂಸಿವ್ ಆಫ್ 4 ವರ್ಣಾಸ್ ನೇಮ್ಲಿ. ಹಾಗೆಯೇ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಸಮಾಜದಲ್ಲಿ 4 ವರ್ಣ ವ್ಯವಸ್ಥೆಗಳನ್ನು ಹೇಳಿದ್ದಾರೆ. ಫಸ್ಟ್ ಒನ್ ಬ್ರಾಹ್ಮಿನ್, ಸೆಕೆಂಡ್ ಒನ್ ಈಸ್ ಕ್ಷತ್ರಿಯ, ಥರ್ಡ್ ಒನ್ ಈಸ್ ವೈಶ್ಯ ಆ್ಯಂಡ್ ಫೋರ್ತ್ ಒನ್ ಈಸ್ ಶೂದ್ರ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಬ್ರಾಹ್ಮಿನ್, ಕ್ಷತ್ರಿಯ, ವೈಶ್ಯ ಆ್ಯಂಡ್ ನೆಕ್ಸ್ಟ್ ಒನ್ ಶೂದ್ರ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಕ್ವಶನ್ಸ್ ಕೂಡ ರೈಸ್ ಆಗಿದೆ ನಿಮಗೆ. ಏನಂತ, ನೇಮ್ 4 ವರ್ಣಾಸ್ ಅಂತಲೂ ಕೂಡ ಇಲ್ಲಿ ಕ್ವಶನ್ ರೈಸ್ ಆಗಿದೆ. ಸ್ಟೂಡೆಂಟ್ಸ್ ತುಂಬ ಕೇರ್ಫುಲ್ಲಾಗಿರಬೇಕು. 4 ಆಶ್ರಮಸ್ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ನೆಕ್ಸ್ಟ್ ಒನ್ ಸನ್ಯಾಸ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ವರ್ಣಸಿಗೆ ಬಂದರೆ ಒಂದು ವರ್ಣಗಳು, ನೇಮ್ ದ ವರ್ಣಗಳು ಎಷ್ಟಿದ್ದಾವೆ ಅಂದರೆ 4 ಇದ್ದಾವೆ. ಫಸ್ಟ್ ಒನ್ ವರ್ಣ ಯಾವುದು ಅಂತಂದರೆ ಬ್ರಾಹ್ಮಿನ್, ಸೆಕೆಂಡ್ ಒನ್ ಈಸ್ ಕ್ಷತ್ರಿಯ, ಥರ್ಡ್ ಒನ್ ಈಸ್ ವೈಶ್ಯ ಆ್ಯಂಡ್ ಫೋರ್ತ್ ಒನ್ ಈಸ್ ಶೂದ್ರ ಅಂತಲೂ ಕೂಡ ಹೇಳ್ತಾರೆ. 4 ವರ್ಣಾಸ್ ಅಂತ. ಹಾಗೆಯೇ ಫಸ್ಟ್ ಒನ್ ವರ್ಣ ಯಾವುದು ಅಂತಂದರೆ ಬ್ರಾಹ್ಮಿನ್ ಅಂತ ಹೇಳ್ತಾರೆ. ಈ ಬ್ರಾಹ್ಮಿನಲ್ಲಿ ಯಾರ್ಯಾರು ಕಂಡು ಬರ್ತಾರೆ? ಪ್ರೀಸ್ಟ್ ಇರ್ಬೋದು, ಸ್ಕಾಲರ್ಸ್ ಇರ್ಬೋದು ಆ್ಯಂಡ್ ಟೀಚರ್ಸ್. ಇವರೆಲ್ಲರೂ ಕೂಡ ಬ್ರಾಹ್ಮಿನಲ್ಲಿ ಕಂಡು ಬಂದರೆ, ಕ್ಷತ್ರಿಯದಲ್ಲಿ ಯಾರ್ಯಾರು ಕಂಡು ಬರ್ತಾರೆ? ರೂಲರ್ಸ್ ಇರ್ಬೋದು, ವಾರಿಯರ್ಸ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು. ಇವರೆಲ್ಲರೂ ಕೂಡ ಕ್ಷತ್ರಿಯರಲ್ಲಿ ಕಂಡು ಬರ್ತಾರೆ. ಹಾಗೆಯೇ ವೈಶ್ಯ ಅಂತ ಹೇಳೋದಾದರೆ ಅಗ್ರಿಕಲ್ಚರಲಿಸ್ಟ್ ಆ್ಯಂಡ್ ಮರ್ಚೆಂಟ್ಸ್ ಅಂತ ಹೇಳ್ತಾರೆ. ಅಗ್ರಿಕಲ್ಚರಲಿಸ್ಟು ಮತ್ತು ಮರ್ಚೆಂಟ್ಸು. ಹಾಗೆಯೇ ಶೂದ್ರಸಲ್ಲಿ ನಾವು ನೋಡೋದಾದರೆ ಲೇಬರ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತಾರೆ. ಲೇಬರ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತಾರೆ. ದ 4 ಸಿಸ್ಟಮ್. ಈ ನಮ್ಮ ಸೊಸೈಟಿನೂ ಕೂಡ ಈ ಒಂದು 4 ವರ್ಣಗಳ ಮೇಲೆ ನಿಂತಿದೆ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ನಿಮಗೆ ಈ ಒಂದು ತ್ರಿಭುಜದಲ್ಲಿ ಇದನ್ನು ತೋರಿಸ್ತಾ ಇದ್ದಾರೆ. ಫಸ್ಟ್ ಒನ್ ಬ್ರಾಹ್ಮಿನ್, ಸೆಕೆಂಡ್ ಒನ್ ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈ ಒಂದು ಬ್ರಾಹ್ಮಿನ್ಸಲ್ಲಿ ಯಾರ್ಯಾರು ಇರ್ತಾರೆ? ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇದು. ಬ್ರಾಹ್ಮಿನಲ್ಲಿ ಪ್ರೀಸ್ಟ್, ಸ್ಕಾಲರ್ಸ್ ಆ್ಯಂಡ್ ಟೀಚರ್ಸ್. ಕ್ಷತ್ರಿಯ ರೂಲರ್ಸ್, ವಾರಿಯರ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ನೆಕ್ಸ್ಟ್ ಒನ್ ವೈಶ್ಯ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ. ಥರ್ಡ್ ಒನ್ ವೈಶ್ಯದ್ರಲ್ಲಿ ಅಗ್ರಿಕಲ್ಚರಲಿಸ್ಟ್ ಆ್ಯಂಡ್ ಮರ್ಚೆಂಟ್ಸ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಶೂದ್ರಸಲ್ಲಿ ಲೇಬರ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್ ಅಂತಲೂ ಕೂಡ ಹೇಳ್ತಾರೆ. ಈ 4 ವರ್ಣಗಳು ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ತುಂಬ ನೆನ್ಪಿಟ್ಕೋಬೇಕು ಅಂತ ಹೇಳ್ಬೋದು. ಇದನ್ನು ಅರ್ಥ ಆಗಿರಬೇಕು ನಿಮಗೆ. ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ child marriage and sati system started during this
ಪೀರಿಯಡ್. ಹಾಗೆಯೇ ಚೈಲ್ಡ್ ಮ್ಯಾರೇಜು ಮತ್ತು ಈ ಒಂದು ಸತಿ ಸಿಸ್ಟಮ್ ಕೂಡ ಇಲ್ಲಿ ಈ ಒಂದು ಪೀರಿಯಡಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಬಟ್ ಆದರೆ ಪ್ರೀ ವೈದಿಕ್ ಪೀರಿಯಡಲ್ಲಿ ಇದು ಯಾವುದೇ ರೀತಿಯಾದಂಥ ಒಂದು ಸಿಸ್ಟಮ್ಗಳು ಇರಲಿಲ್ಲ. ಬಟ್ ಪೋಸ್ಟ್ ವೈದಿಕ್ ಪೀರಿಯಡಲ್ಲಿ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಸತಿ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಪಾಲಿಗಮಿ ಸ್ಟಾರ್ಟೆಡ್ ಅಮಾಂಗ್ ದ ಅರಿಸ್ಟೋ ಪೀಪಲ್ ಇನ್ಕ್ಲೂಡ್ಸ್ ದ ಕಿಂಗ್ ಅಂತ ಹೇಳ್ತಾರೆ. ಹಾಗೆಯೇ ಮತ್ತೆ ನೆಕ್ಸ್ಟ್ ಏನಾಯಿತು ಅಂತಂದರೆ ಇಲ್ಲಿ ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವನು ಕೂಡ ಇಲ್ಲಿ ಜಾರಿಯಲ್ಲಿ ತೊಗೊಂಬಂದರು ಅಂತಲೂ ಕೂಡ ನಾವು ಇದನ್ನು ಹೇಳ್ತೀವಿ. ಹಾಗೆಯೇ ಸ್ಟೂಡೆಂಟ್ಸ್ ನೆಕ್ಸ್ಟ್ ಒನ್ ಪಾಯಿಂಟ್ಸ್ ಯಾವುದು ಅಂತಂದರೆ ಈ ಒಂದು ರಿಲೀಜಿಯಸ್ ಲೈಫ್ ಅಂತಲೂ ಕೂಡ ಹೇಳ್ತೀವಿ. ಈ ರಿಲೀಜಿಯಸ್ ಲೈಫಲ್ಲಿ ನಾವು ನೋಡೋದಾದರೆ ರಿಲೀಜಿಯಸ್ ಸೆರೆಮೋನೀಸ್ ಬಿಕೇಮ್ ದ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾರೆ. ಕಾಂಪ್ಲಿಕೇಟೆಡ್. The Yagnas were done frequently. Listen students, religious ceremonies became the complex and complicated. ಹಾಗೆಯೇ ಈ ಧಾರ್ಮಿಕ ಆಚರಣೆಗಳು ಕೂಡ ತುಂಬ ಸಂಕೀರ್ಣವೂ ಮತ್ತು ಕಠಿಣವೂ ಕೂಡ ಆಗಿದ್ವು. ಸಾಮಾನ್ಯ ರೀತಿಯಲ್ಲಿ ಇರಲೇ ಇಲ್ಲ ಇವು. ಹಾಗೆಯೇ ಮತ್ತು ನೆಕ್ಸ್ಟ್ ಏನು ಅಂತಂದರೆ ಅಫೇರಿಂಗ್ ದ ಮಿಲ್ಕ್ ಗೀ ಆ್ಯಂಡ್ ಸೆರಲ್ಸ್ ಟು ದ ಫೈರ್ ಡ್ಯೂರಿಂಗ್ ದೀಸ್ ಯಜ್ಞಸ್ ಲೆಡ್ ಟು ದಿ ಶಾರ್ಟೇಜ್ ಆಫ್ ದಿ ಫುಡ್ ಅಂತ ಹೇಳ್ತಾರೆ. ಈ ಒಂದು ಅವರು ಯಜ್ಞಗಳನ್ನು ಮಾಡೋವಂಥ ಒಂದು ಇದರಲ್ಲಿ ಅವರ ಹೆಸರಿನಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಹಾಲು, ತುಪ್ಪ ಮತ್ತು ಧಾನ್ಯಗಳನ್ನೆಲ್ಲ ಸಹ ಅವರು ಬೆಂಕಿಗೆ ಹಾಕ್ತಾಯಿದ್ರು ಅಂತ ಹೇಳ್ತಾರೆ. ಈಗ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಮ್ಮದ್ರಲ್ಲೂ ಕೂಡ ಒಂದು ಯಾವುದಾದ್ರೂ ಒಂದು ಮನೆ ಓಪನಿಂಗ್ ಇರ್ಬೋದು, ಯಾವುದಾದ್ರೂ ಒಂದು ಫಂಕ್ಷನ್ಸಲ್ಲಿ ಯಜ್ಞಗಳನ್ನು ಮಾಡ್ತೀವಲ್ಲ, 4 ಮೂಲೆ ಚೌಕದಲ್ಲಿ ಕೆಂಡ ಹಾಕ್ಬಿಟ್ಟು ಅದರಲ್ಲೆಲ್ಲ ಹಾಕ್ತಾ ಇರ್ತಾರಲ್ಲ, ಸೊ ಆ ಥರ ಇಲ್ಲಿ ಏನು ಮಾಡ್ತಿದ್ರು, ತುಂಬ ಕ್ರಿಟಿಕಲಾಗಿ ಮಾಡ್ತಾಯಿದ್ರು. ಹಾಗೆಯೇ ಬ್ರಹ್ಮ, ವಿಷ್ಣು, ಶಿವ ವರ್ ದ ಕನ್ಸಿಡರೆಡ್ ಆ್ಯಸ್ ದ ಮೇಜರ್ ಗಾಡ್ಸ್ ಅಂತ ಹೇಳ್ತಾರೆ. ಇವರು ಈ ಒಂದು ಬ್ರಹ್ಮ, ವಿಷ್ಣು, ಶಿವ ಇವರು ಪ್ರಭಾವಿ ದೇವರುಗಳಾಗಿದ್ದರು. ಯಾರಿಗೆ? ಪೋಸ್ಟ್ ವೈದಿಕ್ ಪೀರಿಯಡ್ಸಲ್ಲಿರೋಂಥ ಒಂದು ಜನರಿಗೆ. ಕನ್ಸಿಡರೆಡ್ ಆ್ಯಸ್ ದ ಮೇಜರ್ ಗಾಡ್ಸ್ ಆಫ್ ದಿ ಪೋಸ್ಟ್ ವೈದಿಕ್ ಪೀರಿಯಡ್. ಬ್ರಹ್ಮ, ವಿಷ್ಣು, ಶಿವ ಅಂತಲೂ ಕೂಡ ಹೇಳ್ತಾರೆ. ಗಾಡೆಸಸ್ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಆ್ಯಂಡ್ ಆಲ್ಸೋ ಗಣೇಶ ಸ್ಕಂದ ಅಂತ ಹೇಳ್ತಾರೆ. ಗಣೇಶ ಸ್ಕಂದ ಆ್ಯಂಡ್ ಅದರ್ ಫ್ಯಾಮಿಲಿ ಡೈಟೀಸ್ ಗಾಟ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಇಲ್ಲಿ ದೇವತೆಗಳು ಕೂಡ ಇದ್ದರು. ಅದ್ರ ಜೊತೆಯಲ್ಲೇ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಆ್ಯಂಡ್ ಆಲ್ಸೋ ಗಣೇಶ ಸ್ಕಂದ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಮೇಜರ್ ಗಾಡ್ಸ್ ಯಾರು ಅಂತಂದರೆ ಬ್ರಹ್ಮ, ವಿಷ್ಣು, ಶಿವ. ಹಾಗೆಯೇ ಗಾಡೆಸಸ್ ದೇವತೆಗಳು ಯಾರ್ಯಾರು ಅಂದರೆ ಲಕ್ಷ್ಮಿ, ಸರಸ್ವತಿ ಆ್ಯಂಡ್ ನೆಕ್ಸ್ಟ್ ಒನ್ ಪಾರ್ವತಿ ಅಂತಲೂ ಕೂಡ ನಾವು ಹೇಳ್ತೀವಿ. ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಗಾಡ್ ಆ್ಯಂಡ್ ಗಾಡೆಸಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ಹಾಗೆಯೇ ನೆಕ್ಸ್ಟ್ ಒನ್ ಎಪಿಕ್ಸ್ ಅಂತ ಹೇಳ್ತಾರೆ. ನಿಮಗೆ ಎಪಿಕ್ಸ್ ಅಂತಂದರೆ ಮಹಾಕಾವ್ಯಗಳು ಅಂತ ಹೇಳ್ತಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಮಹಾಕಾವ್ಯಗಳು ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಪಾಪ್ಯುಲರ್ ಎಪಿಕ್ಸ್ ಯಾವ್ಯಾವುದು ಅಂತಂದರೆ ರಾಮಾಯಣ ಆ್ಯಂಡ್ ವಾಲ್ಮೀಕಿ. ಸೇಮ್ ಟು ಸೇಮ್ ವಾಲ್ಮೀಕಿ ರಾಮಾಯಣ ಆ್ಯಂಡ್ ವ್ಯಾಸ ಮಹಾಭಾರತ ಆರ್ ದ 2 ಪಾಪ್ಯುಲರ್ ಎಪಿಕ್ಸ್ ಅಮಾಂಗ್ ದ ಇಂಡಿಯನ್ಸ್ ಅಂತ ಹೇಳ್ತಾರೆ. 2 ಎಪಿಕ್ಸ್ ಅಮಾಂಗ್ ದ ಇಂಡಿಯನ್ಸ್. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದಂಥ 2 ಮಹಾಕಾವ್ಯಗಳು ಅಂದರೆ ರಾಮಾಯಣ ಆ್ಯಂಡ್ ನೆಕ್ಸ್ಟ್ ಒನ್ ಮಹಾಭಾರತ. ರಾಮಾಯಣವನ್ನು ಬರೆದಂಥವ್ರು ವಾಲ್ಮೀಕಿ, ಮಹಾಭಾರತ ಬರೆದಿರೋ ಅಂಥವರು ವ್ಯಾಸ ಅಂತ ಹೇಳ್ತಾರೆ. 2 ಪಾಪ್ಯುಲರ್ ಎಪಿಕ್ಸ್ ಅಮಾಂಗ್ ದಿ ಇಂಡಿಯನ್ಸ್. ಭಾರತೀಯರ 2 ಮಹಾಕಾವ್ಯಗಳು ಅಂತಲೂ ಕೂಡ ನಾವು ಹೇಳ್ಬೋದು. ದೀಸ್ 2 ಎಪಿಕ್ಸ್ ಹ್ಯಾವ್ ಗೈಡೆಡ್ ದ ಲೈಫ್ ಆ್ಯಂಡ್ ಆರ್ಟ್ ಆಫ್ ದಿ ಇಂಡಿಯನ್ ಲೈಫ್. These two epics have guided the life and art of the Indian life ಅಂತ ಹೇಳ್ತಾರೆ. ಈ 2 ಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ, ಸಾಹಿತ್ಯ ಮತ್ತು ಕಲೆಯನ್ನು ಕೂಡ ಇದು ರೂಪಿಸಿದೆ ಅಂತಲೂ ಕೂಡ ನಾವು ಹೇಳ್ಬೋದು. These 2 epics have guided the life and art of the Indian life ಅಂತಲೂ ಕೂಡ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಫಸ್ಟ್ ತುಂಬ ಇಂಪಾರ್ಟೆಂಟು ಮಹಾಕಾವ್ಯ ಬರೆದಂಥವರು ಮಹಾಕವಿ ಮಹರ್ಷಿ ವಾಲ್ಮೀಕಿ. ಹಾಗೆಯೇ ನೆಕ್ಸ್ಟ್ ಮಹರ್ಷಿ ವೇದವ್ಯಾಸ ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ರಿಪೀಟ್.
ಪೋಸ್ಟ್ ವೈದಿಕ್ ಪೀರಿಯಡ್ಸಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಿರೋಂಥ ಪಾಯಿಂಟ್ಸ್ ಅಂತಂದರೆ ಪೊಲಿಟಿಕಲ್ ಚೇಂಜಸ್, ಸೋಷಿಯಲ್ ಚೇಂಜಸ್ ಆ್ಯಂಡ್ ರಿಲಿಜಿಯಸ್ ಲೈಫ್ ಅಂತ ನಾವು ಹೇಳ್ತೀವಿ. ಈ ಒಂದು ಪೊಲಿಟಿಕಲ್ ಚೇಂಜಸ್ಸಲ್ಲಿ ನಾವು ನೋಡೋದಾದರೆ ಇಲ್ಲಿ ಈ ಒಂದು ಸಭಾ, ಸಮಿತಿ, ವಿಧತ್ ಅಂತ 3 ಅಡ್ಮಿನಿಸ್ಟ್ರೇಟಿವ್ ರೂಲ್ಸಲ್ಲಿ ಅದರಲ್ಲಿ ವಿಧತ್ ಅನ್ನೋವಂಥದ್ದು ನಶಿಸಿ ಹೋಗಿತ್ತು, ಅದು ಕಣ್ಮರೆ ಆಯಿತು ಅಂತ ನಾವು ಹೇಳ್ಬೋದು. ಸಭಾ ಮತ್ತು ಸಮಿತಿ ಅದರ ಒಂದು ಇಂಪಾರ್ಟೆನ್ಸ್ನ ಕಳ್ಕೊಳ್ತು ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಇಂಪಾರ್ಟೆಂಟ್ ಆಗೋದಂಥ ದ ಕಿಂಗ್ ಪರ್ಫಾರ್ಮ್ ಎಟ್ ದ ರಿಚುವಲ್ ಲೈಕ್ ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗ ಅನ್ನೋವಂಥದ್ದನ್ನ ತುಂಬ ಮಾಡ್ತಾಯಿದ್ರು ಟು ಎಕ್ಸ್ಪೆಂಡ್ ಹಿಸ್ ಕಿಂಗ್ಡಮ್. ಅವರ ಒಂದು ಸಾಮ್ರಾಜ್ಯ ವಿಸ್ತರಣೆಗಾಗಿ ಈ 2 ಯಾಗಗಳನ್ನು ಅವರು ಮಾಡ್ತಾಯಿದ್ರು. ನೆಕ್ಸ್ಟ್ ನಾವು ಸೋಷಿಯಲ್ ಚೇಂಜಸ್ಸಿಗೆ ಬಂದರೆ ಇಲ್ಲಿ ಗೋತ್ರ ಸಿಸ್ಟಮ್ ಕೂಡ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ಬೋದು. ಹಾಗೆಯೇ ಇಲ್ಲಿ 4 ಆಶ್ರಮಸ್ ಕಂಡು ಬರ್ತವೆ. ಯಾವುದರಲ್ಲಿ ಅಂದರೆ ಸೋಷಿಯಲ್ ಚೇಂಜಸ್ಸಲ್ಲಿ ಪೋಸ್ಟ್ ವೈದಿಕ್ ಪೀರಿಯಡ್ಸಲ್ಲಿ ಬರುವಂಥ ಒಂದು ಸೋಷಿಯಲ್ ಚೇಂಜಸ್ಸಲ್ಲಿ 4 ಆಶ್ರಮಸ್ ಕಂಡು ಬರ್ತವೆ. ಫಸ್ಟ್ ಒನ್ ಈಸ್ ಬ್ರಹ್ಮಚರ್ಯ, ಸೆಕೆಂಡ್ ಒನ್ ಈಸ್ ಗೃಹಸ್ಥ, ಥರ್ಡ್ ಒನ್ ಈಸ್ ವಾನಪ್ರಸ್ಥ ಆ್ಯಂಡ್ ಫೋರ್ತ್ ಒನ್ ಈಸ್ ಸನ್ಯಾಸ ಅಂತಲೂ ಕೂಡ ಹೇಳ್ತಾರೆ. ಸ್ಟೂಡೆಂಟ್ಸ್, ಅದ್ರ ಜೊತೆಯಲ್ಲೇ ಇಲ್ಲಿ ವರ್ಣಗಳು ಕೂಡ ಇಲ್ಲಿ ಬರ್ತವೆ. 4 ವರ್ಣಸ್ ಕೂಡ ಇಲ್ಲಿ ನಾವು ಹೇಳ್ಬೋದು. ಯಾವುದು? ಫಸ್ಟ್ ಒನ್ ಬ್ರಾಹ್ಮಿನ್, ಕ್ಷತ್ರಿಯ, ವೈಶ್ಯ, ನೆಕ್ಸ್ಟ್ ಒನ್ ಶೂದ್ರಸ್ ಅಂತಲೂ ಕೂಡ ನಾವು ಹೇಳ್ತಾರೆ. ಬ್ರಾಹ್ಮಿನ್, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ನೆಕ್ಸ್ಟ್ ಒನ್ ಶೂದ್ರ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಸತಿ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಚೈಲ್ಡ್ ಮ್ಯಾರೇಜು ಮತ್ತು ಸತಿ ಸಿಸ್ಟಮು ಕೂಡ ಈ ಒಂದು ಪೀರಿಯಡಲ್ಲಿ ಸ್ಟಾರ್ಟ್ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಒನ್ ಪಾಯಿಂಟ್ ರಿಲಿಜಿಯಸ್ ಲೈಫಲ್ಲಿ ನಾವು ನೋಡೋದಾದರೆ ಇಲ್ಲಿ ಯಜ್ಞ ಯಾಗಾದಿಗಳನ್ನು ತುಂಬ ಕ್ರಿಟಿಕಲ್ ಆಗಿ ಕೂಡ ಅವರು ತುಂಬ ಕಾಂಪ್ಲಿಕೇಟೆಡ್ ಆಗಿ ಇದನ್ನು ನಡೆಸ್ತಾ ಇದ್ರು ಅಂತ ನಾವು ಹೇಳ್ಬೋದು. ಹಾಗೆಯೇ ಅದ್ರ ಜೊತೆಗೆ ಹಾಲು, ತುಪ್ಪ, ಧಾನ್ಯಗಳನ್ನು ಸಹ ಒಂದು ಬೆಂಕಿಗೆ ಹಾಕ್ತಾ ಇದ್ರು ಅಂತ ನಾವು ಹೇಳ್ಬೋದು. ಹಾಗೆಯೇ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಅವರ ಒಂದು ಮೇಜರ್ ಗಾಡ್ಸ್ ಕನ್ಸಿಡರೆಡ್ ಆ್ಯಸ್ ದ ಮೇಜರ್ ಗಾಡ್ಸ್ ಯಾರ್ಯಾರು? ಬ್ರಹ್ಮ, ವಿಷ್ಣು, ಶಿವ ಅಂತ ಹೇಳ್ತಾರೆ. ಬ್ರಹ್ಮ, ವಿಷ್ಣು ಆ್ಯಂಡ್ ಶಿವ ವರ್ ಕನ್ಸಿಡರೆಡ್ ಆ್ಯಸ್ ದ ಮೇಜರ್ ಗಾಡ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಗಾಡೆಸಸ್ ದೇವತೆಗಳು ಯಾರ್ಯಾರಂದರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಈ ಒಂದು ಎಪಿಕ್ಸಿಗೆ ಬಂದರೆ 2 ಪಾಪ್ಯುಲರ್ ಎಪಿಕ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಫಸ್ಟ್ ಒನ್ ಈಸ್ ರಾಮಾಯಣ, ಸೆಕೆಂಡ್ ಒನ್ ಈಸ್ ಮಹಾಭಾರತ ಅಂತ ಹೇಳ್ತಾರೆ. ರಾಮಾಯಣ ಬರೆದಿರೋ ಅಂಥವ್ರು ವಾಲ್ಮೀಕಿ, ಮಹಾಭಾರತ ಬರೆದಿರೋ ಅಂಥವರು ವ್ಯಾಸ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಸ್ಟೂಡೆಂಟ್ಸ್ ಇಲ್ಲಿ ಈ ಒಂದು ಸತಿ ಸಿಸ್ಟಮು, ಚೈಲ್ಡ್ ಮ್ಯಾರೇಜಸ್ ಇವೆಲ್ಲವೂ ಕೂಡ ಜಾರಿಗೆ ಬಂದವು ಅಂತಲೂ ಕೂಡ ನಾವಿಲ್ಲಿ ಹೇಳ್ತೀವಿ. ಸ್ಟೂಡೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಅರ್ಲಿ ಆ್ಯಂಡ್ ಲೇಟರ್ ವೈದಿಕ್ ಏಜಸಲ್ಲಿ ನಾವು ಪೊಲಿಟಿಕಲ್, ಎಕನಾಮಿಕಲ್, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಲೈಫ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್, ಪ್ಲೀಸ್ ಆಸ್ಕ್ ದಿ ಕ್ವಶನ್. Students, now take the homework. The match the following words in column A with the description in column B. Soma, Rajan, Sabha, Ashwamedha, Valmiki. ಹಾಗೆಯೇ ಬಿ ಪಾರ್ಟಲ್ಲಿ ನೋಡೋದಾದರೆ ದ ಚೀಫ್ ಆಫ್ ಎ ಕಮ್ಯುನಿಟಿ, ದ ರಿಕ್ವೈರ್ಡ್ ನೌನ್ ಟು ಆರಿಯಸ್, ಎ ಆಲಿ ರಿಚುಯಲ್, ದ ಹೋಲಿ ರಿಚುಯಲ್. ನೆಕ್ಸ್ಟ್ ಒನ್ ರಾಮಾಯಣ, a political institution. Okay students, thank you.